ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲು ವಾಸವನ್ನ ಅನುಭವಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಭೇಟಿ ಮಾಡೋದಕ್ಕೆ ರೇವಣ್ಣ ಅವರು ಬಂದರು. ಪ್ರಜ್ವಲ್ ವಿರುದ್ಧ ಮಾಜಿ ಸಚಿವ ರೇವಣ್ಣ ಅವರ ಆಕ್ರೋಶ ಸ್ಫೋಟಗೊಳ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಪ್ರಜ್ವಲ್ ವಿರುದ್ಧ ರೇವಣ್ಣ ಕೆಂಡಾಮಂಡಲರಾದ್ರು. ವಿಸ್ತಾರ ನ್ಯೂಸ್ನಲ್ಲಿ ಅಪ್ಪ ಮಕ್ಕಳ ಭೇಟಿಗ ಮೆಗಾ ಇನ್ಸೈಡ್ ಸ್ಟೋರಿ. ಪ್ರಜ್ವಲ್ ರೇವಣ್ಣ ಅವರನ್ನ ಭೇಟಿ ಮಾಡೋದಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಒಂದ್ ಕಡೆ ಜೈಲಿನಲ್ಲಿ ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ. ಅವರನ್ನ ಭೇಟಿ ಮಾಡೋದಕ್ಕೆ HD ರೇವಣ್ಣ ಅವರು ಬಂದರು. ಇದೇ ಸಂದರ್ಭದಲ್ಲಿ ಅಪ್ಪ ಮಗನ ಕಾನ್ವರ್ಸೇಷನ್ ಆಯಿತು. ಈ ಟೈಮ್ನಲ್ಲಿ ಕೆಂಡಾಮಂಡಲರಾಗಿದ್ದಾರೆ ರೇವಣ್ಣ ಅವರು. ನಿಮ್ಮ ವಿಸ್ತಾರ ನ್ಯೂಸ್ನಲ್ಲಿ ಅಪ್ಪ ಮಕ್ಕಳ ಭೇಟಿಗ ಮೆಗಾ ಇನ್ಸೈಡ್ ಸ್ಟೋರಿ. ನೋಡಿ, ಇದೇ ಸಂದರ್ಭದಲ್ಲಿ HD ರೇವಣ್ಣ ಅವರು ಪ್ರಜ್ವಲ್ಗೆ ಬೈದಿದ್ದಾರೆ. ಪ್ರಜ್ವಲ್ ಮುಂದೆ ಎಂತ ಮಕ್ಕಳು ಹುಟ್ಟಿದಿರಪ್ಪ, ಈ ರೀತಿಯಾಗಿ ರೇವಣ್ಣ ಅವರು ಬೇಸರವನ್ನ ವ್ಯಕ್ತಪಡಿಸಿರೋದು. ಪ್ರಜ್ವಲ್ ಮುಂದೆ ಪ್ರಜ್ವಲ್ನ ಭೇಟಿಯಾಗೋಕ್ ಬಂದಾಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ನ ಭೇಟಿಯಾದ್ರು HD ರೇವಣ್ಣ ಅವರು. ಈ ಟೈಮ್ನಲ್ಲಿ ಎಂತ ಮಕ್ಕಳು ಹುಟ್ಬಿಟ್ರಪ್ಪ ಅಂತ ಬೇಸರ ವ್ಯಕ್ತಪಡಿಸಿರೋದು. ನಿನ್ ಭವಿಷ್ಯ ನೀನೇ ಹಾಳು ಮಾಡ್ಕೊಂಡೆ, ಅದ್ರ ಜೊತೆಗೆ ನಮ್ಮ ಕುಟುಂಬಕ್ಕೂ ಕೆಟ್ಟ ಹೆಸರು ತಂದುಬಿಟ್ಟೆ ಅಂತ ಹೇಳಿ ತಂದೆ ಬೇಸರ ವ್ಯಕ್ತಪಡಿಸಿದ್ರು HD ರೇವಣ್ಣ. ಮಗನ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ರು ತಂದೆ HD ರೇವಣ್ಣ ಅವರು. ಎಲ್ಲ ಆಯ್ತು, ಇನ್ನೇನು ಮಾಡೋಕ್ಕಾಗತ್ತೆ, ನಮ್ಮ ಹಣೆ ಬರ ಏನು ಮಾಡೋಕ್ಕಾಗಲ್ಲ, ಹಿಂಗಂದಿರೋದು ರೇವಣ್ಣ ಅವರು. ತಂದೆ ಯಾವಾಗ ಈ ಮಾತು ಹೇಳಿದ್ರು ಉತ್ತರನೇ ಬರಲಿಲ್ಲ ಪ್ರಜ್ವಲ್ ರೇವಣ್ಣ ಅವರಿಗೆ. ಸೈಲೆಂಟ್ ಆಗ್ಬಿಟ್ರು. ತಂದೆ ಎಷ್ಟು ಬೇಜಾರು ಮಾಡ್ಕೊಂಡು ಹಿಂಗೆ ಹೇಳ್ಬಿಟ್ರಲ್ಲ, ಏನು ಹೇಳೋದು ಇದಕ್ಕೆ ಅಂತೇಳಿ ಗೊತ್ತಾಗದೆ ಸೈಲೆಂಟ್ ಆದರು. ವಿಸ್ತಾರ ನ್ಯೂಸ್ಗೆ ಜೈಲಿನ ಉನ್ನತ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಇದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ. ಅಂಬರೀಶ್, HD ರೇವಣ್ಣ ಅವರು ಇವತ್ತು ಪ್ರಜ್ವಲ್ ರೇವಣ್ಣ ಅವರನ್ನ ಭೇಟಿ ಆಗೋದಕ್ಕೆ ಬಂದಿದ್ರು ಪರಪ್ಪನ ಅಗ್ರಹಾರ ಜೈಲಿನ ಬಳಿ. ಭೇಟಿಯ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಕೆಲವೊಂದಿಷ್ಟು ಕಾನ್ವರ್ಸೇಷನ್ಸ್ಗಳು ಯಾವ ರೀತಿ ಆಯಿತು ಅಂತ? ಹೌದು ಶರತ್, ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವಂತಹ ಪ್ರಜ್ವಲ್ರನ್ನ ಭೇಟಿ ಮಾಡ್ಲಿಕ್ಕೆ ಎಂದು ಅವರ ತಂದೆ HD ರೇವಣ್ಣರವರು ಭೇಟಿ ಕೊಟ್ಟಿದ್ರು. ಈ ಒಂದು ಸಂದರ್ಭದಲ್ಲಿ ಕ್ವಾರಂಟೈನ್ ಜೈಲಿನಲ್ಲಿರುವಂತಹ ಪ್ರಜ್ವಲ್ ರೇವಣ್ಣನನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಮಗನ ಬಗ್ಗೆ ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಜೈಲಿನ ಮೂಲಗಳ ಮಾಹಿತಿ ಪ್ರಕಾರ ತಿಳಿದು ಬಂದಿರುವಂತದ್ದು. ಆ ಭವಿಷ್ಯವನ್ನ ಹಾಳು ಮಾಡ್ಕೊಂಡೆ, ಆ ಕುಟುಂಬಕ್ಕೆ ಕೆಟ್ಟ ಹೆಸರು ತಂದೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಆ ಇಬ್ರು ಮಕ್ಕಳು ಸಹ ಇದೇ ರೀತಿಯಾದಂತಹ ಏನು ಪ್ರಕರಣಗಳಲ್ಲಿ ಸಿಲುಕಿ ಸಾಕಷ್ಟು ಅಂದ್ರೆ ದೇವೇಗೌಡ ಕುಟುಂಬಕ್ಕೆ ಈ ಒಂದು ರೀತಿಯಾದಂತಹ ಒಂದು ಕಳಂಕ ತರುವಂತಹ ಕೆಲಸ ಆಗಿದೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಇಷ್ಟೆಲ್ಲ ಆದ್ರೂ ಸಹ ಏನು ತಂದೆ ಮಾತಿಗೆ ಯಾವುದೇ ಒಂದು ಮರು ಉತ್ತರವನ್ನ ನೀಡದೆ ಪ್ರಜ್ವಲ್ ಗಪ್ಚುಪ್ ಆಗಿದ್ರು ಅನ್ನುವಂಥದ್ದು ಏನು ಜೈಲು ಮೂಲಗಳಿಂದ ತಿಳಿದು ಬಂದಿರುತ್ತೆ. ಜೊತೆಗೆ ಕೆಲವೊಂದು ತಂದೆ ಆಗಿರೋದ್ರಿಂದಾಗಿ ಮಗನ ಸ್ಥಿತಿಯನ್ನು ಕಂಡು ಬಟ್ಟೆ ಮತ್ತೆ ಹಣ್ಣುಗಳನ್ನ ಕೆಲವೊಂದು ತಂದು ಕೊಟ್ಟಿದ್ದಾರೆ ಅಂತ ಹೇಳಿ ತಿಳಿದು ಬಂದಿರುತ್ತೆ. ಜೊತೆಗೆ ಮೊನ್ನೆ ಅಷ್ಟೇ ಏನು ಅವರ ತಾಯಿ ಸಹ ಭವಾನಿ ರೇವಣ್ಣರವರು ಸಹ ಭೇಟಿ ನೀಡಿ ಪ್ರಜ್ವಲ್ರನ್ನ ಭೇಟಿ ಮಾಡಿ ಹೋಗಿದ್ರು. ಅವರಿಗೆ ಏನು ಸರ್ಜರಿ ಆಗಿದ್ರು ಸಹ ಕಾಲಿಗೆ, ಏನು ಆ ಒಂದು ಸಂದರ್ಭದಲ್ಲೂ ಸಹ ಮಗನನ್ನ ಭೇಟಿ ಮಾಡ್ಲಿಕ್ಕೆ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ರು. ಇವತ್ತು ಪ್ರಜ್ವಲ್ ರೇವಣ್ಣರವರ ತಂದೆ HD ರೇವಣ್ಣರವರು ಪರಪ್ಪನ ಅಗ್ರಹಾರ ಜೈಲಿಗೆ ಬಂದು ಕೆಲವೊತ್ತು ಮಾತನಾಡಿ, ಅಂದ್ರೆ ಸಾಕಷ್ಟು ಸಮಯ ಏನು ತೆಗೆದುಕೊಳ್ಳಿಲ್ಲ, ಹೋಗಿ ಒಂದು ಅರ್ಧ ಗಂಟೆಗೆ ವಾಪಸ್ಸಾಗಿ ಮತ್ತೆ ಏನು ತೆರಳಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಏನು ಪ್ರಜ್ವಲ್ಗೂ ಸಹ ಅಲ್ಲಿ ಜೈಲಿನ ಒಳಗಡೆ ಈ ಒಂದು ಸಂದರ್ಭದಲ್ಲಿ ತಂದೆಯನ್ನು ನೋಡಿದಂತ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ರು ಅನ್ನುವಂಥದ್ದು ಸಹ ಜೈಲು ಮೂಲಗಳಿಂದ ತಿಳಿದು ಬಂದಿರುವಂತದ್ದು. ಶರತ್, ರೇವಣ್ಣ ಅವರು ಒಬ್ಬರೇ ಬಂದಿದ್ರ, ಅವ್ರ ಜೊತೆಗೆ ಬೇರೆ ಯಾರಾದ್ರೂ ಬಂದಿದ್ರ ಕುಟುಂಬಸ್ಥರು? ಇಲ್ಲ ಶರತ್, ರೇವಣ್ಣ ಅವರು ಮಾತ್ರ ಇವತ್ತು ಬಂದಿದ್ದು. ಮೊನ್ನೆ ಏನಂತಂದ್ರೆ ಅವರ ತಾಯಿ ಭವಾನಿ ರೇವಣ್ಣರವರು ಸಹ ಒಬ್ಬರೇ ಬಂದಿದ್ರು, ಅವರ PA ಮತ್ತೆ ಏನು ಡ್ರೈವರ್ ಜೊತೆಗೆ. ಇವತ್ತು ರೇವಣ್ಣ ಅವರು ಮಾತ್ರ ಒಬ್ಬರೇ ಬಂದು ಅವರನ್ನ ಭೇಟಿ ಮಾಡಿ ಕೆಲವೊಂದು ಬಟ್ಟೆ ಮತ್ತೆ ಏನು ಹಣ್ಣುಗಳನ್ನ ಕೊಟ್ಟಿ ಕೆಲವೊಂದು ಮಾತುಕತೆಯನ್ನ ಮಾಡ್ಕೊಂಡು ಹೋಗಿರ್ತಾರೆ. ಜೊತೆಗೆ ಕಾನೂನು ಮುಂದಿನ ಹೋರಾಟದ ಬಗ್ಗೆ ಸಹ ಒಂದು ಚರ್ಚೆ ಮಾಡಿ ಸಮಾಲೋಚನೆ ಮಾಡಿದ್ದಾರೆ ಅನ್ನುವಂಥದ್ದು ತಿಳಿದು ಬಂದಿರುವಂತದ್ದು. ಶರತ್, ಥ್ಯಾಂಕ್ ಯು ಅಂಬರೀಶ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.